ಇಂಗ್ಲಿಷ್ನಲ್ಲಿ ಕನ್ನಡವನ್ನು ದ ಮೋಸ್ಟ್ ಸ್ಟ್ರಕ್ಚರ್ಡ್ ಲ್ಯಾಂಗ್ವೇಜ್, ರೀಸನಬಲ್ ಲ್ಯಾಂಗ್ವೇಜ್, ಲಾಜಿಕಲ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಅತ್ಯಂತ ತಾರ್ಕಿಕವಾದ, ಅತ್ಯಂತ ಸುಸಂಗತವಾದ ಭಾಷೆ ಅಂತ ಕರೀತಾರೆ. ಯಾಕೆ ಗೊತ್ತಾ? ನಾವು ಏನು ಉಚ್ಚಾರಣೆ ಮಾಡ್ತೀವೋ ಅದನ್ನು ಬರಿತೀವಿ, ಏನು ಬರಿತೀವೋ ಅದನ್ನು ಉಚ್ಚಾರಣೆ ಮಾಡ್ತೀವಿ. ಅದಕ್ಕೆ ಕನ್ನಡ ಭಾಷೆಯಲ್ಲಿ ಅನುಕೂಲ ಇದೆ, ಇಂಗ್ಲೀಷಲ್ಲಿ ಇಲ್ಲ. ಜಗತ್ತಿನ ಎಲ್ಲ ಭಾಷೆಗಳಲ್ಲೂ ಇಲ್ಲ, ಯಾವ ಭಾಷೆಯಲ್ಲೂ ಇಲ್ಲ. ನೀವು ರು ಬರೆದ್ರೆ ಎಲ್ಲಿದ್ರು ರು, ಕಾ ಬರೆದ್ರೆ ಎಲ್ಲಿದ್ರು ಕಾ, ಮಾ ಬರೆದ್ರೆ ಎಲ್ಲಿದ್ರು ಅದು ಅಕ್ಷರ ಮೊದಲಲ್ಲಿ ಬರಲಿ ಕೊನೆಯಲ್ಲಿ ಬರಲಿ ಎಲ್ಲಿ ಬರಲಿ ಅದು ಕಾನೆ, ರೂನೆ, ಬಾನೆ, ಲಾನೆ. ಆದರೆ ಇಂಗ್ಲೀಷ್ನಲ್ಲಿ ಹಂಗಲ್ಲ. ಇಲ್ಲೊಂದಾಗುತ್ತೆ, ಇಲ್ಲೊಂದಾಗುತ್ತೆ, ಇಲ್ಲೊಂದಾಗುತ್ತೆ. ನಾನು ಅದಕ್ಕೆ ಭಾಳ ತಮಾಷೆ ಮಾಡ್ತೀನಿ. ಟಿಒ ಟು ಅಲ್ವಾ, ಡಿಒ ಡು, ಜೀವ ಗು ಯಾಕಾಗಲ್ಲ? ಆಗಲ್ಲ. ಜೀವ ಗೋ ಆಗ್ಬಿಡುತ್ತೆ. ಹಂಗಾದ್ರೆ ಆ ಕಡೆಯಿಂದ ಬಂದ್ರಪ್ಪ, ಜೀವ ಗೋ ಆಯ್ತು, ಡಿಒ ಡೋ ಆಗ್ಬೇಕಲ್ವಾ? ಆಗಲ್ಲ. DOUGH ಬರೆದ್ರೆ ಡೋ ಆಗುತ್ತೆ. DOUGH ಡೋ ಆದ್ಮೇಲೆ ROUGH ರೋ ಆಗ್ಬೇಕಲ್ವಾ? ಆಗಲ್ಲ, ಅದು ರಫ್ ಆಗ್ಬಿಡುತ್ತೆ. ರೋ ಆಗ್ಬೇಕಾದ್ರೆ ROW ಬರಿಬೇಕು. ROW ರೋ ಆದ್ಮೇಲೆ NOW ನೋ ಆಗ್ಬೇಕಲ್ವಾ? ಏನಾಗುತ್ತೆ? ನೋವಾಗುತ್ತೆ. ನಮಗೂ ನೋವಾಗುತ್ತೆ. NOW ನೋವಾಗುತ್ತೆ. NOW ನೋವು ಆದ್ಮೇಲೆ LOW ಲವ್ ಆಗ್ಬೇಕಲ್ವಾ? ಇಲ್ಲ, ಅದು ಲೋ ಆಗುತ್ತೆ. ಲವ್ ಆಗ್ಬೇಕಾದ್ರೆ LOV ಹಾಕ್ಬೇಕು. LOV ಲವ್ ಆದ್ಮೇಲೆ DROV ಡ್ರೌವ್ ಆಗ್ಬೇಕಲ್ವಾ? ಇಲ್ಲ, ಅದು ಡ್ರೋವ್ ಆಗುತ್ತೆ. DROV ಡ್ರೋವ್ ಆದ್ಮೇಲೆ PROV ಪ್ರೋವ್ ಆಗ್ಬೇಕಲ್ವಾ? ಇಲ್ಲ, ಅದು ಪ್ರೂವ್ ಆಗುತ್ತೆ. ಏನು ಪ್ರೂವ್ ಆಗುತ್ತೆ ಇದ್ರೆ ಇಂಗ್ಲಿಷ್ಗೆ ಯಾವ ತರ್ಕವೂ ಇಲ್ಲ, ಸಾಂಗತ್ಯವೂ ಇಲ್ಲ ಅಂತ ಪ್ರೂವ್ ಆಗುತ್ತೆ.